ನಿನ್ನಿಂದ ಬಂದು ಹೇಳ್ಕೊಡ್ತಾನೆ ಆಕ್ಟಿಂಗ್ ಹೇಳ್ಕೊಡ್ತಾನೆ ನನಗೆ ಎಷ್ಟಿರ್ಬೇಡ. ಇಂಗ್ಲಿಷ್ ಮೀಡಿಯಂ. ಹೊರ್ಗರೆದು ಉಕ್ಕುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಡ್ಗಿಚ್ಚನ್ನು ಕಾಲಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಬರಸಿಡಿಲ ಬಡಿತವನ್ನು ಅಂಗೈಯ ಮುಟ್ಟಿಯಲ್ಲಿ ತಡೆಗೆ ಹಿಡಿಯಬಲ್ಲೆ. ಆದರೆ ಕನ್ನಡ ನಿಂದನೆಯನ್ನು ಮಾತ್ರ ನಾನು ಸಹಿಸಲಾರೆ. ಸಾವುಕಾರ ಸಿದ್ಧ, ನೀನು ಉಸಿರಾಡೋ ಗಾಳಿ ಕನ್ನಡ, ನೀನ್ ನಿಂತಿರೋ ನೆಲ ಕನ್ನಡ, ನೀನಾಡೋ ಮಾತ್ ಕನ್ನಡ, ನಿಹಾಲ್ ಸಾಗರ್ ಕನ್ನಡ, ಡ್ರಾಮಾ ಜೂನಿಯರ್ಸ್ ಕನ್ನಡ. ಏನ್ ಅನ್ಕೊಂಡಿದ್ಯಾ? ಏ ಓಕೆನೇನಾ? ಇಲ್ಲ ಏನಿಲ್ಲ ಅನ್ಬಿಟ್ಟ ಗೆಳೆಯ. ಓಕೆ ಚೆನ್ನಾಗ್ ಮಾಡಿಲ್ವಾ? ಯಾಕೆ ಏನ್ ಮಿಸ್ಟೇಕು? ಏನಾಯ್ತು? ಏನ್ ಮಿಸ್ಟೇಕು? ಹಾಗಾದ್ರೆ ಅವ್ರನ್ನ ಹೋಮ್ವರ್ಕ್ ಕಳಿಸ್ಬಿಡೋಣ. ಅಯ್ಯೋ ಸೇವನೆ ಸ್ಯಾಂಬುಲೇಂಗ ಸಂಪತ್ಗೆ ಸವಾಲ್ ಡೈಲಾಗ್ ಹೇಳಲಿಲ್ಲ ಅಂತ ನನ್ನ ಅಣ್ಣವರಿಂದ ಧೀರೇಂದ್ರ ಗೋಪಾಲ್ ಮಾಡ್ಬಿಟ್ನಲ್ಲಪ್ಪ ಒಂದೇ ಸತಿಗೆ. ಈಗ ಚಿತ್ರಾಲಿ ಆಕ್ಟಿಂಗ್ ಬರ್ತೀನಿ ನಾನು, ಓಕೆನಾ? ಚಿತ್ರಾಲಿ ಸೂಪರ್ ಆಕ್ಟಿಂಗ್ ಅಂತ ನೀವೆಲ್ಲ ಜಡ್ಜಸ್ ಹೇಳಿದ್ರಿ, ತ್ರಿವಳಿ ರತ್ನಗಳು ಏನೋ ಹೇಳಿದ್ರಿ. ಇವಳು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡೋದಕ್ಕೆ ಕಾರಣ ಏನ್ ಗೊತ್ತಾ? ಏನು? ಅದನ್ನೇ ನಾನು ಹೇಳ್ತಾ ಇರೋದು. ಚಿತ್ರಾಲಿ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಕ್ ಕಾರಣ ಅವ್ರ ಡ್ಯಾಡಿ ಒಂದು ಮೆಂಟರ್, ಅದ್ರ ಜೊತೆಗೆ ಪೇರೆಂಟ್ಸ್, ಅದ್ರಲ್ಲಿ ಅವ್ರ ತಂದೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಸರ್ ದಯವಿಟ್ಟು ಇಲ್ಲಿ ಬನ್ನಿ ಸರ್, ಒಂದು ನಿಮಿಷ. ಬೆಳ್ಳಿ ಕೊಡೋದು ಡೈಲಾಗ್ ನಮ್ಗೆ ಹೇಳೋರು. ಬರ್ಲಿ ಜೋಳ ಚಪ್ಪಾಳೆ. ಸರ್ ಈಗ ಚಿತ್ರಾಲಿಗೆ ಒಂದು ಡೈಲಾಗು ನೀವು ಅವಳಿಗೆ ಹೇಳ್ಕೊಡಕ್ ಮುಂಚೆ ಹೆಂಗ್ ಮಾಡಿ ತೋರಿಸ್ತಾ ಇದ್ರಿ, ನಾವೊಂದ್ಸರಿ ನೋಡ್ಬೇಕು ಅಂತ ಆಸೆ. ಮಾಡಿ ತೋರಿಸಿ ಸರ್, ಯಾವ್ದಾರು ಡೈಲಾಗು. ಫಸ್ಟ್ಲಿ ವಿತ್ ಡ್ಯೂ ರೆಸ್ಪೆಕ್ಟ್ ಮೆಂಟರ್ಸ್ ನವರಿಗೆ, ಯಾಕಂದ್ರೆ ದೇ ಆರ್ ರಿಯಲ್ ಗುರು. ಏನಿದ್ರು ಆಫ್ಟರ್ ದ ಡೇ ನಾನು ಮಾಡಿ ತೋರಿಸಿದ ಅವಳಿಗೆ. ಸೊ ದಟ್ ಸೇಮ್ ಸೀನ್ ಅವಳು ಹೀಗೆ ಮಾಡೋದು, ಆ ಸೀನನ್ನು ನಾನು ಮಾಡಿ ತೋರಿಸ್ತೇನೆ. ಅಪ್ಪ ನಿನ್ ಕೊಳಕ್ ಬಾಯಿಂದ ನನ್ಗೆ ಅಪ್ಪ ನಿನ್ ಕೊಳಕ್ ಬಾಯಿಂದ ನನ್ನನ್ನು ಕರಿಬೇಡ. ನೆಕ್ಸ್ಟ್ ಡೈಲಾಗ್ ಸರ್, ಹಂಗೆ ನೆಕ್ಸ್ಟ್ ಡೈಲಾಗ್ ಇಲ್ಲಿ. ನೀನೇ ಡ್ಯಾನ್ಸ್ ಮಾಡ್ತಿದ್ಯಾ? ಫ್ಯಾಂಟಾಸ್ಟಿಕ್ ಸರ್, ಥ್ಯಾಂಕ್ ಯು ಸರ್. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಶಿವು ಇರಬೇಕು. ಅವನೇ.
ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.